ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಮೈ ಒನ್ ಮೋರ್ ಮಿನಿ ವ್ಲಾಗ್. ಇದು ಬಂದು ಲಾಸ್ಟ್ ಸ್ಯಾಟರ್ಡೆಯ ಮಿನಿ ವ್ಲಾಗ್ ಆಗಿರುತ್ತೆ. ಇನ್ನು ಊರಿಂದ ಅತ್ತೆ ಬರ್ತೀವಿ ಅಂತ ಹೇಳಿದರು. ಒಂದು 11:30 ಹಂಗೆ ಅವರು ಕೂಡ ಬಂದರು. ಅವ್ರೂ ಕೂಡ ಕರ್ಕೊಂಬರೋಣ ಅಂತ ಹೇಳಿ ಕ್ಯಾಬ್ ಹತ್ರ ಹೋಗಿದ್ದೆ. ಇನ್ನು ಇವರು ಅತ್ತೆ ಅಂದರೆ ನಮ್ಮ ಅಪ್ಪನ ಅಕ್ಕ ಆಗಬೇಕು ಇವರು. ಸೊ ಹಾಗಾಗಿ ಅವ್ರೂ ಕೂಡ ಕರ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ಊಟನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮಧ್ಯಾಹ್ನ ನಮ್ಮ ಸಮೀಕ್ಷಾ ಸ್ಕೂಲಿಂದ ಬಂದಮೇಲೆ ಅವಳಿಗೂ ಕೂಡ ಸಂಜೆ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಸೊ ಹಾಗಾಗಿ ಅವಳನ್ನ ಮೇಕಪ್ಪಿಗೆ ಬಿಟ್ಟು ಬರೋಣ ಅಂತ ಹೇಳಿ ಮೇಕಪ್ ಹತ್ರ ಬಿಟ್ಟು ಮನೆಗೆ ಬಂದು ನಾವು ಕೂಡ ಫ್ರೆಶ್ ಅಪ್ ಆಗಿ ಹೋಗಿ ಮತ್ತೆ ಅವಳಿಗೆ ಜುವೆಲ್ಸ್ ಎಲ್ಲ ಹಾಕಿ ಅವರನ್ನ ಕಳಿಸಿದ್ವಿ. ಅದಾದಮೇಲೆ ನಾವು ಹಿಂದೆ ಕ್ಯಾಬ್ ಮಾಡಿಕೊಂಡು ಪ್ರೋಗ್ರಾಮ್ ಹತ್ರ ಹೋಗೋಣ ಅಂತ ಹೋದ್ವಿ. ಇನ್ನು ನಾವು ಹೋಗೋದ್ರೊಳಗಡೆ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಬಿಕಾಸ್ ನಮಗೆ ಕ್ಯಾಬಲ್ಲಿ ಅಡ್ರೆಸ್ ಮಿಸ್ ಆಗಿಬಿಟ್ಟು ಪ್ರೋಗ್ರಾಮ್ ಹತ್ರ ಹೋಗೋದ್ರೊಳಗಡೆ ನನ್ನ ಮಗಳದು ಒಂದು ಡ್ಯಾನ್ಸ್ ಮುಗ್ದೋಗಿತ್ತು. ನಾನು ಕೊನೆಗೂ ನೋಡೋಕ್ಕಾಗುತ್ತೋ ಇಲ್ವೋ ಅಂದ್ಕೊತಿದ್ದೆ. ನಮ್ಮ ಅತ್ತೆ ಹಾಗೆ ಅಮ್ಮ ಇದ್ದಿದ್ದರಿಂದ ಅವರು ನೋಡ್ತಾರೆ ಅಂತ ಹೇಳಿ ಆಸೆಯಿಂದನೇ ಕರ್ಕೊಂಡೋಗಿದ್ದು. ಬಟ್ ಹಿಂಗಾಗ್ಬಿಡ್ತು. ಅದರಲ್ಲೂ ಒಂದು ಡ್ಯಾನ್ಸ್ ಅಂತೂ ನೋಡಿದ್ರು. ಅವರಂತೂ ತುಂಬಾ ಖುಷಿಪಟ್ಟರು. ನಮ್ಮಮ್ಮ ಯಾವಾಗಲೂ ಹೇಳ್ತಿದ್ರು ಲೈವ್ ಆಗಿ ನೋಡಬೇಕು ಅಂತ ಹೇಳಿ. ಫೈನಲಿ ಅವರು ಕೂಡ ಲೈವ್ ಆಗಿ ನನ್ನ ಮಗಳದ್ದು ಒಂದೆರಡು ಪ್ರೋಗ್ರಾಮ್ನ ನೋಡಿ ತುಂಬಾ ಖುಷಿಪಟ್ಟರು. ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್ ಕೂಡ. ನಾವು ಕೂಡ ತುಂಬಾ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಇನ್ನು ಅಲ್ಲೇ ಸ್ವಲ್ಪ ಆಶ್ರಮ ಇರೋದ್ರಿಂದ ಅಲ್ಲಿ ಆಶ್ರಮಕ್ಕೆ ಕೆಲವರು ಒಂದಷ್ಟು ಗಿಫ್ಟ್ಗಳನ್ನ ಕೊಟ್ಟರು. ಅದನ್ನು ಕೂಡ ಎಲ್ಲ ನೋಡಿಕೊಂಡು ಅದಾದಮೇಲೆ ಇನ್ನು ಮಕ್ಕಳಿಗೂ ಕೂಡ ಅಲ್ಲಿ ಸನ್ಮಾನ ಕೂಡ ಮಾಡಿದ್ರು. ಇನ್ನು ಇಲ್ಲಿ ಒಂದು ಏನಂದರೆ ಮಕ್ಕಳಿಗೆ ಸನ್ಮಾನದ ಜೊತೆಗೆ ಅವ್ರ ಜೊತೆ ಹೋದಂಥ ಪೇರೆಂಟ್ಸಿಗೂ ಕೂಡ ಶಾಲೆಲ್ಲ ಹಾಕಿಬಿಟ್ಟು ಸನ್ಮಾನ ಮಾಡಿದ್ರು. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿತ್ತು. ನನ್ನ ಮಗಳಿಂದ ನಾವು ಈ ಥರ ಸ್ಟೇಜ್ ಮೇಲೆ ಒಂದು ಸನ್ಮಾನನ ಸ್ವೀಕರಿಸ್ತಿದ್ದೀವಿ ಅಂದರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ನಮ್ಮ ಹಸ್ಬೆಂಡಿಗಂತೂ ತುಂಬಾ ಖುಷಿ ಆಗ್ತಿತ್ತು. ನನ್ನ ಮಗಳಿಂದ ನಾವು ಇಷ್ಟೆಲ್ಲ ನೋಡ್ತಾ ಇದ್ದೀವಿ ಅಂತ ಹೇಳಿ. ಇನ್ನು ಮುಂದೆ ಅವಳಿಂದ ನಾವು ಇನ್ನೂ ಎಷ್ಟು ಸ್ಟೇಜ್ ಹತ್ತುತ್ತೀವೋ ಏನೋ ಗೊತ್ತಿಲ್ಲ. ಇದೇ ಥರ ನಮಗಿಂತ ಹೆಚ್ಚಾಗಿ ಅವಳು ಒಂದು ಒಳ್ಳೊಳ್ಳೆ ಸ್ಟೇಜ್ನ ಹತ್ತಲಿ ಅಂತ ನಾವು ಆ ದೇವ್ರ ಹತ್ರ ಕೇಳ್ಕೊತೀವಿ. ಇನ್ನು ಅಲ್ಲೇ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಊಟ ಕೂಡ ಮಾಡಿಕೊಂಡು ಅದಾದಮೇಲೆ ಮನೆಗೆ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.